ಎಲ್ಲರೂ ನಿಮ್ಮ ಜೊತೆಗಿರೋರೆಲ್ಲ ಒಂದಲ್ಲ ಒಂದು ರೀತಿಯ ಪಾಠವನ್ನು ನಿಮಗೆ ಕಲಿಸ್ತಾ ಇದ್ದಾರಂತ ಅಂದರೆ ಇದು ಒಳ್ಳೆಯವರ ಜೀವನದಲ್ಲಿ ಮಾತ್ರ ಈ ಕ್ಷಣಗಳು ಬರೋಕ್ಕೆ ಸಾಧ್ಯ. ಯಾರ ಜೀವನದಲ್ಲಿ ರಾಯರು ಒಂದು ಬದಲಾವಣೆಗಳನ್ನ ತಂದು ಕೊಡುವಂಥ ಸಮಯ ಬಂದಿರುತ್ತೋ ಅವಾಗ ಅವ್ರ ಜೊತೆಗೆ ಯಾರೂ ಸಹ ಇರೋದಿಲ್ಲ. ನೀವು ಒಂಟಿಯಾಗಿ ಬಿಟ್ಟಿರ್ತೀರಾ. ಇವಾಗ ಒಂದು 10 ಜನ ನಿಮ್ಮ ಜೊತೆಗಿದಾರಂತ ಅಂದ್ಕೊಳ್ಳಿ, 10 ಜನ ನೀವು ಸೇರಿ 10 ಜನ, 9 ಜನ ಒಂದಾಗ್ಬಿಡ್ತಾರೆ, ನೀವು ಒಬ್ಬರೇ ಒಂದಾಗ್ಬಿಡ್ತೀರಿ. ಈ ಕ್ಷಣಕ್ಕೆ ಕುಗ್ಗೋಗ್ಬಾರ್ದು. ಇದು ಒಳ್ಳೆಯ ಸಮಯ ನಿಮಗೆ. ಯಾಕಂತ ಅಂದರೆ ನಿಮ್ಮ ಬದುಕಲ್ಲಿ ಬದಲಾವಣೆಗಳನ್ನ ದೇವ್ರು ತರ್ತಾ ಇದ್ದಾರೆ. ಎಲ್ಲರನ್ನ ನಂಬೋದು ಬಿಡು ಅನ್ನೋಂಥ ಪಾಠವನ್ನು ಕಲಿಸ್ತಾ ಇದ್ದಾರೆ. ಯಾರ ಹತ್ರ ಕೂಡ ಏನು ಜಾಸ್ತಿ ಮಾತಾಡಬೇಡ ಅನ್ನುವಂಥ ಪಾಠವನ್ನು ಕಲಿಸ್ತಾ ಇದ್ದಾರೆ. ನಿನ್ನ ಜೀವನವನ್ನು ನಾನು ಉದ್ಧಾರ ಮಾಡ್ತೀನಿ ಅನ್ನುವಂಥ ಒಂದು ಸೂಕ್ಷ್ಮವಾದ ಸೂಚನೆನ ನಿಮ್ಗೆ ದೇವ್ರು ಕೊಡ್ತಾ ಇದ್ದಾರೆ. ನಿಮಗೂ ಕೂಡ ಒಳ್ಳೆಯದಾಗತ್ತೆ. ತಾಯಿ ಥರ ಬಂದು ನಿಮ್ಮ ಕಣ್ಣೀರನ್ನ ಒರೆಸುವಂಥ ಊಟವನ್ನು ಸಹ ರಾಯರು ಪ್ರೀತಿಯಿಂದ ನಿಮಗೆ ಮಾಡಿಸ್ತಾರೆ, ಪ್ರೀತಿಯಿಂದ ಮಾಡಿಸ್ತಾರೆ. ಇದು ಸುಳ್ಳಲ್ಲ, ಇದು ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ. ಇಷ್ಟೊಂದು ನಾನು ಹೇಳ್ಬೇಕಂತ ಅಂದರೆ ನೀವು ದಿನಾಲೂ ಕಣ್ಣೀರು ಹಾಕ್ತಾ ಇದ್ದೀರಲ್ಲ, ಅದು ನಿಜವಾಗ್ಲೂ ಕಣ್ಣೀರು ಹಾಕಬೇಕಾಗಿಲ್ಲ. ನೀವು ಕೋಟ್ಯಾಂತರ ಜನರಿಗೆ ಒಳ್ಳೇದಾಗಬೇಕಾದ್ರೆ ನಿಮ್ಗೆ ಒಳ್ಳೆ